ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಲೋಕಸಭಾ ಎಲೆಕ್ಷನ್ಗೂ ಮುನ್ನ ಒಂದು ಚರ್ಚೆ ಇತ್ತು. ಏನಂದ್ರೆ ಸೆಂಟ್ರಲ್ ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪತನ ಆಗುತ್ತೆ ಅಂತ ಹೇಳಿ. ಇದೀಗ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಪತನಕ್ಕೆ ಮುಹೂರ್ತ ನಿಕ್ಕಿ ಅನ್ನುವಂತಹ ಅನುಮಾನಗಳು, ಪ್ರಶ್ನೆಗಳು ಕಾಣೋದಕ್ಕೆ ಶುರುವಾಗ್ತಾ ಇದೆ. ಕಾಂಗ್ರೆಸ್ನ ಬಹುಮತದ ಸರ್ಕಾರ ಬೀಳೋದು ನಿಶ್ಚಿತನ. ಹಾಗಾದ್ರೆ ಕರ್ನಾಟಕದಲ್ಲಿ ಬಹುದೊಡ್ಡ ಆಪರೇಷನ್ ಕಮಲ ಶುರುವಾಗಿದೆಯಾ? ಸದ್ದು ಗದ್ದಲ ಇಲ್ಲದೇ ಮೆಗಾ ಆಪರೇಷನ್ ಸೈಲೆಂಟ್ ಆಗಿ ನಡೀತಾ ಇದೆಯಾ? ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬಾಂಬ್ ಸಿಡಿಸಿರೋದು ಏಕನಾಥ್ ಶಿಂದೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅತಿ ದೊಡ್ಡ ಟೈಮ್ ಬಾಂಬ್ ಅನ್ನ ಸಿಡಿಸ್ತಾ ಇದ್ದಾರೆ. ಚುನಾವಣೆಗೂ ಮುನ್ನ ಇದೇ ವಿಚಾರ ಹಲ್ಚಲ್ ಎಬ್ಬಿಸಿತ್ತು. ಲೋಕಸಭಾ ಎಲೆಕ್ಷನ್ ಆದಮೇಲೆ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ಕಾದು ನೋಡಿ ಅಂತೇಳಿ ಬಿಜೆಪಿ ನಾಯಕರು ಕೂಡ ಪದೇ ಪದೇ ಈ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ರು. ಇದೀಗ ಮಹಾರಾಷ್ಟ್ರ ಸಿಎಂ ಕೂಡ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಅವರ ಹೇಳಿಕೆಯನ್ನು ಗಮನಿಸಿದ್ರೆ ಎಲ್ಲ ಒಂದ್ ಕಡೆ ಸದ್ದು ಗದ್ದಲ ಇಲ್ಲದೇನೆ ಮೆಗಾ ಆಪರೇಷನ್ ನಡೀತಾ ಇದೆಯಾ? ಏಕನಾಥ್ ಶಿಂದೆ ಕೊಟ್ಟಿರುವಂತಹ ಹೇಳಿಕೆ ಈ ಒಂದು ಅನುಮಾನವನ್ನ ಹುಟ್ಟುಹಾಕ್ತಾ ಇದೆ. ಹಾಗಾದ್ರೆ ಈ ಹಿಂದೆ ಮಹಾರಾಷ್ಟ್ರ ಮಾದರಿಯಲ್ಲಿ ಒಂದು ಆಪರೇಷನ್ ನಡೀತಲ್ಲ, ಮೇಜರ್ ಆಪರೇಷನ್, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಆಪರೇಷನ್ ಆಗುತ್ತಾ ಅನ್ನುವಂತ ಪ್ರಶ್ನೆ. ಹೇಗಿರುತ್ತೆ ಈ ಆಪರೇಷನ್? ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಲೋಕಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತಾ? ಈಗಾಗಲೇ ಕರ್ನಾಟಕದಲ್ಲಿ ಆಪರೇಷನ್ ಕಮಲಕ್ಕೆ ಮುನ್ನುಡಿ ಕೂಡ ಬರೆಯಲಾಗಿದೆಯಂತೆ. ಇದು ನಾವು ಹೇಳ್ತಾ ಇರೋದಲ್ಲ, ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಇವರೇ ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾ ಇರೋದು. ಮಹಾರಾಷ್ಟ್ರದಲ್ಲಿ ಏಕನಾಥ್ ಮಾದರಿಯಲ್ಲಿ ಆಪರೇಷನ್ ನಡೀತಾ ಇದೆಯಾ? ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಆ ರೀತಿಯಾಗಿ ಬಹುದೊಡ್ಡ ಸರ್ಜರಿ ನಡೀತಾ ಇದೆಯಂತೆ. ಲೋಕಸಭಾ ಚುನಾವಣೆ ಮುಗಿತಾ ಇದ್ದಂತೆಯೇ ಸರ್ಕಾರ ಪತನ ಆಗುತ್ತಂತೆ. ರಾಜ್ಯ ರಾಜಕೀಯದಲ್ಲಿ ಹಾಗಾದ್ರೆ ಶಿಂದೆ ಅವರ ಈ ಹೇಳಿಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವುದು ನಿಶ್ಚಿತ. ತಮ್ಮ ಸರ್ಕಾರ ರಚನೆಯಾದ ಬಗ್ಗೆ ಈ ಸಂದರ್ಭದಲ್ಲಿ ಶಿಂದೆ ಅವರು ಉಲ್ಲೇಖ ಮಾಡ್ತಾರೆ. ಅದೇ ರೀತಿ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಅಧಿಕಾರಕ್ಕೆ ಬರುತ್ತೆ. ಏಕನಾಥ್ ಶಿಂದೆ ಹೇಳಿಕೆ ಬೆನ್ನಲ್ಲೇ ಬಿಸಿ ಚರ್ಚೆ ಶುರುವಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಏಕನಾಥ್ ಶಿಂದೆ ಜಟಾಪಟಿ ಯಾವ ರೀತಿ ಇತ್ತು, ಅದಾದ್ಮೇಲೆ ಏನೆಲ್ಲ ಡೆವಲಪ್ಮೆಂಟ್ಗಳಾಯ್ತು ಮಹಾರಾಷ್ಟ್ರದಲ್ಲಿ, ಯಾವ ರೀತಿ ಶಿಂದೆ ಅಧಿಕಾರಕ್ಕೆ ಏರಿದ್ರು ಅದೆಲ್ಲವನ್ನು ಕೂಡ ಗಮನಿಸಿದ್ರಲ್ಲ. ಅದೇ ರೀತಿಯಾಗಿ ಬಹುದೊಡ್ಡ ಮೇಜರ್ ಆಪರೇಷನ್ ಕರ್ನಾಟಕದಲ್ಲಿ ಆಗುತ್ತಂತೆ. ಈ ವಿಚಾರವನ್ನ ಏಕನಾಥ್ ಶಿಂದೆ ಅವರೇ ಹೇಳ್ತಾ ಇದ್ದಾರೆ. ಅವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಹಾಗಾದ್ರೆ ಲೋಕಸಭಾ ಎಲೆಕ್ಷನ್ ಮುಗಿತಾ ಇದ್ದಂತೆ ಈಗ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 4ನೇ ಹಂತದ ಮತದಾನ ನಡೀತಾ ಇದೆ. ಜೂನ್ 4ನೇ ತಾರೀಕು ರಿಸಲ್ಟ್ ಹೊರಗೆ ಬರುತ್ತೆ. ಬಂದ ತಕ್ಷಣ ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇವರ ಈ ಹೇಳಿಕೆಯಿಂದ ಸೃಷ್ಟಿಯಾಗ್ತಾ ಇದೆ. ऑपरेशन म्हणजे काय? ते बोले आमच्याकडे पण नात ऑपरेशन करायचं आहे. म्हणजे नात ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नात ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ते बोले आमच्याकडे पण नात ऑपरेशन करायचं आहे. म्हणजे नात ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नात ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ते बोले आमच्याकडे पण नात ऑपरेशन करायचं आहे. म्हणजे नात ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नात ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ते बोले ಇನ್ನೊಂದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ವಿಕ್ರಮ್, ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಸರ್ಕಾರ ಪತನ ಫಿಕ್ಸ್ ಅಂತ ಹೇಳಿ ಬಿಜೆಪಿ ನಾಯಕರು ಈ ಹಿಂದೆ ಪದೇ ಪದೇ ಹೇಳ್ತಾ ಇದ್ರು. ಇದೀಗ ಏಕನಾಥ್ ಶಿಂದೆ
ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲಾದಂತೆ ಕರ್ನಾಟಕದಲ್ಲೂ ಆಗುತ್ತೆ ಅಂತ. ಅಂದ್ರೆ ಕಾಂಗ್ರೆಸ್ನಲ್ಲೇ ಇಬ್ಬಾಗ ಆಗುತ್ತಾ, ಎರಡು ಹೋಳಾಗುತ್ತಾ, ಅಥವಾ ಬಿಜೆಪಿ ಆಪರೇಷನ್ ಮಾಡುತ್ತಾ? ಏನ್ ಅರ್ಥ ಅವ್ರ ಮಾತಂದು ಅಂತ? ಶರತ್, ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಆಗಿ ಕಾಂಗ್ರೆಸ್ 136 ಕ್ಷೇತ್ರಗಳನ್ನ ಗೆದ್ದು ಅಧಿಕಾರ ಹಿಡಿದಾಗಿಂದನೂ ಕೂಡ ಒಂದು ಬಿಸಿ ಬಿಸಿ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ಅಂತಂದ್ರೆ, ಲೋಕಸಭಾ ಚುನಾವಣೆ ಆದ ಬಳಿಕ ಬಿಜೆಪಿ ಸಂಪೂರ್ಣವಾಗಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅನ್ನೋ ಒಂದು ಚರ್ಚೆ ಮೊದಲಿಂದನೂ ಕೂಡ ಪ್ರಾರಂಭ ಆಗಿತ್ತು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಏಕನಾಥ್ ಶಿಂದೆ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮಾತನಾಡದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಬಿಜೆಪಿ ಸಂಪೂರ್ಣವಾಗಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ಹೋದಾದ್ರೆ ಕರ್ನಾಟಕದಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತೇಳಿ. ಯಾಕಂದ್ರೆ 2018ರಲ್ಲಿ ನೋಡಿದ್ವಿ, ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿತ್ತು. ಅದಾದ ಬಳಿಕ 16 ತಿಂಗಳಲ್ಲಿ ಆ ಸರ್ಕಾರ ಪತನ ಆಯಿತು. ಆಮೇಲೆ ಬಿಜೆಪಿ ಸರ್ಕಾರ ಕೂಡ ಬಂದಿತ್ತು. ಸೊ ಈ ನಿಟ್ಟಿನಲ್ಲಿ ಅವಾಗ ಸುಮಾರು 16 ಶಾಸಕರನ್ನ ಆಪರೇಷನ್ ಕಮಲದ ಮೂಲಕ ಬಿಜೆಪಿಗೆ ಕರೆತಂದು ಬಿಜೆಪಿ ತಮ್ಮ ಸರ್ಕಾರವನ್ನ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡಿತ್ತು. ಈಗ ಮತ್ತೊಮ್ಮೆ ಅದೇ ರೀತಿಯಂತ ಚರ್ಚೆ ಮುಂದುವರೆದಿರ್ತಕ್ಕಂಥದ್ದು. ಯಾಕಂದ್ರೆ ನೋಡಿ, ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಇತ್ತೀಚಿನ ರಾಜಕೀಯ ಜೀವನದಲ್ಲಿ ಅಥವಾ ರಾಜಕೀಯ ವಲಯದಲ್ಲಿ ಯಾವ ರಾಜ್ಯಗಳಲ್ಲೂ ಕೂಡ ಆಗೇ ಇಲ್ಲ. ಯಾಕಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡೋಕೆ ಆಗದೆ ಇರೋ ರೀತಿಯಲ್ಲಿ ರಾಜಕೀಯ ಬೆಳವಣಿಗೆ ಆಯಿತು. ಶಿವಸೇನೆಯಿಂದ ಏಕನಾಥ್ ಶಿಂದೆ ಹೊರಗೆ ಬರೋಕ್ಕೆ ಸಾಧ್ಯನಾ ಅನ್ನೋ ಒಂದು ಮಾತಿತ್ತು. ಅವ್ರು ಹೊರಗೆ ಬಂದ್ರು, ಸಂಸದರು ಮತ್ತೆ ಶಾಸಕರು ಎಲ್ಲ ಬಿಜೆಪಿ ಜೊತೆ ಬಂದು ಬಿಜೆಪಿ ಮತ್ತೆ ಶಿವಸೇನೆಯ ಸರ್ಕಾರ ಕೂಡ ರಚನೆ ಆಯಿತು. ಅದಾದ ಬಳಿಕ ಶರದ್ ಪವಾರ್ ಮತ್ತೆ ಅಜಿತ್ ಪವಾರ್ ಹೇಗಿದ್ರು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಅಂಥದ್ರಲ್ಲೂ ಕೂಡ ಒಂದು ತಂಡ ಮತ್ತೆ ಬಿಜೆಪಿಗೆ ಬಂದು ಎನ್ಸಿಪಿ ಇಂದ ಹೊರಗೆ ಬಂದು ಕೈ ಜೋಡುವಂತ ಕೆಲಸವನ್ನು ಮತ್ತೊಮ್ಮೆ ಮಾತನಾಡಿಸ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.